ಹೇ ವಾಟ್ಸಪ್ ಗೈಸ್, ಸಿಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಡೆಲ್ಟಾ ಆ್ಯಕ್ಷನ್ ಇಂಡಿಯಾ ಅಪ್ಲಿಕೇಶನಲ್ಲಿ ಹೊಸ ಒಂದು ಆಪ್ಷನ್ ಬಂದಿದೆ. ಏನು ಅಂದರೆ TP ಆ್ಯಂಡ್ SL, ಅಂದರೆ ಟಾರ್ಗೆಟ್ ಆ್ಯಂಡ್ ಸ್ಟಾಪ್ ಲಾಸ್, ರೈಟ್. ಸೊ ಅದನ್ನು ಚಾರ್ಟಲ್ಲೇ ನೀವು ಫಿಕ್ಸ್ ಮಾಡ್ಬೋದು. ಮೊದಲು ಹೋಗಿ ಪ್ರೊಫೈಲಲ್ಲಿ ಹೋಗಿ ತಿರ್ಗಾ ಪೊಸಿಷನಲ್ಲಿ ಹೋಗಿ ತಿರ್ಗಾ ಎಡಿಟ್ ಮಾಡಬೇಕಾಗಿತ್ತು, ಸ್ಪೆಷಲಿ ಹಾಕಿ. ಬಟ್ ಇವಾಗಿಲ್ಲ, ಇವಾಗ ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಜಸ್ಟ್ ಡ್ರ್ಯಾಗ್ ಮಾಡೋದು ಆ್ಯಂಡ್ ಡ್ರಾಪ್ ಮಾಡೋದು, ದ್ಯಾಟ್ಸ್ ಇಟ್. ನಿಮಗೆ ಸ್ಟಾಪ್ ಲಾಸು ಇದರಲ್ಲಿ ಸೆಟ್ ಮಾಡ್ಬೋದು ಆ್ಯಂಡ್ ಟಾರ್ಗೆಟ್ ಕೂಡ ಸೆಟ್ ಮಾಡ್ಬೋದು. ಸೊ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಈ ಸದ್ಯಕ್ಕೆ ಯಾವುದೇ ಪೊಸಿಷನ್ ಇಲ್ಲ, ಇವಾಗ ಈ ಚಾರ್ಟ್ನಲ್ಲಿ ನೋಡ್ಬೋದು ನೀವು, ಕ್ಲಿಯರ್ ಇದೆ. ಸೊ ಇವಾಗ ನಾವು ಒಂದು ಪೊಸಿಷನ್ನ ಕ್ರಿಯೇಟ್ ಮಾಡೋಣ, ರೈಟ್. ಸೊ ಇವಾಗ ಇಲ್ಲಿ 45 XRP ನಾನಿಲ್ಲಿ ಸೆಲ್ ಮಾಡ್ತೀನಿ. ಸೊ ಅದರ ಮೇಲೆ ನಾವು ಏನೇನಿದೆ ಯಾವ ರೀತಿ ನೀವು ಹಾಕ್ಬೋದು ಅಂತ ನೋಡೋಣ. ನೋಡಿ, ಇವಾಗ 45 ನಾನು ಇಲ್ಲಿ SRPನ ಸೆಲ್ ಮಾಡಿದೆ. ಸೊ ಇವಾಗ ಇದರಲ್ಲಿ ಜಸ್ಟ್ ನಾನು ನಿಮ್ಗೆ ತೋರಿಸೋಕ್ಕೋಸ್ಕರ ನಾನು ಯಾವುದೇ ಅನಾಲಿಸಿಸ್ ಮಾಡಿಲ್ಲ, ಜಸ್ಟ್ ನಾನು ವಿಡಿಯೋ ನಿಮಗೆ ಇದರಲ್ಲಿ ತೋರಿಸ್ಬೇಕಂದ್ಬಿಟ್ಟು ನಾನು ಇವಾಗ ಕ್ರಿಯೇಟ್ನ ಮಾಡ್ತಾಯಿದ್ದೀನಿ, ರೈಟ್. ಸೊ ಏನು ಅಂತಂದರೆ, ಇವಾಗ ಇಲ್ಲಿ ನಾವು ಪೊಸಿಷನ್ನ ಕ್ರಿಯೇಟ್ ಮಾಡಾದಮೇಲೆ ನೀವು ಚಾರ್ಟಲ್ಲೇ ನೋಡ್ಬೋದು. ಸೊ ಚಾರ್ಟ್ ಮೇಲೆ ಏನು ಮಾಡಬೇಕು ಅಂತಂದರೆ, ಸ್ಟಾಪ್ ಲಾಸ್ ಆ್ಯಂಡ್ TPನ ಹಾಕಬೇಕು ಅಂತಂದರೆ, ಜಸ್ಟ್ ನೀವು ನೀವು ಒಂದು ಲಾಂಗ್ ಪೊಸಿಷನ್ ಏನಿದೆ, ನಿಮ್ಮ ಅನಾಲಿಸಿಸ್ ಏನಿರುತ್ತೆ ಅದರ ಪ್ರಕಾರ ಜಸ್ಟ್ ನಾವಿಲ್ಲಿ ತೊಗೊಂಡಿದ್ದೇವೆ ಅಂತ ಅಂದ್ಕೊಳ್ಳಿ, ರೈಟ್. ಸೊ ಇಲ್ಲಿ ನಾವು ಶಾರ್ಟ್ ಮಾಡಿದ್ದೀವಲ್ವ. ಸೊ ನಾವು ಶಾರ್ಟ್ನ ತೊಗೊಳ್ಳೋಣ, ಶಾರ್ಟ್ ಪೊಸಿಷನ್ನು. ಸೊ ಶಾರ್ಟ್ ಪೊಸಿಷನ್ ಮೇಲೆ ನಾವು ಇಲ್ಲಿಂದ ನಾವು ಸೆಟ್ ಮಾಡೋಣ 1:2 ರೇಷಿಯೋ ಅಂತ ನಾವು ಸೆಟ್ ಮಾಡೋಣ. ಸೊ 1:2 ರೇಷಿಯೋ ಅಂತಂದಾಗ, ಸೊ ಇಲ್ಲಿ ನೋಡ್ಬೋದು ನೀವು 1:2. ಸೊ ನಾವಿಲ್ಲಿ 1:2 ಇದನ್ನು ಒಂದು ರೇಷಿಯೋನ ಸೆಟ್ ಮಾಡೋಣ. ಸೊ 1:2 ರೇಷಿಯೋನ ಸೆಟ್ ಮಾಡಬೇಕು ಅಂತಂದರೆ, ರೈಟ್. ಸೊ ಅದ್ರ ಪ್ರಕಾರ ನಾವು ಜಸ್ಟ್ ಇವಾಗ ಫಸ್ಟು ನಾವು ಸ್ಟಾಪ್ ಲಾಸನ್ನು ಸೆಟ್ ಮಾಡೋಣ. ಸ್ಟಾಪ್ ಲಾಸ್ ಸೆಟ್ ಮಾಡಬೇಕು ಅಂತಂದರೆ ಏನಿಲ್ಲ, ಜಸ್ಟ್ ನೀವು ಇಲ್ಲಿ 45 ಅಂತ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಕ್ಲಿಕ್ ಮಾಡಾದ್ಮೇಲೆ SL TP ಅಂತ ಬರುತ್ತೆ. ಸೊ SL ಮೇಲೆ ಕ್ಲಿಕ್ ಮಾಡಿ. ಸೊ SL ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಡ್ರ್ಯಾಗ್ ಮಾಡಬೇಕು. ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. SL ಡ್ರ್ಯಾಗ್ ಮಾಡಿ ಮೇಲ್ಗಡೆ ಸೆಟ್ ಮಾಡಿ, ದ್ಯಾಟ್ಸ್ ಇಟ್. ಇಲ್ಲಿ ನೋಡಿ ಎಷ್ಟು, 45 USD, 0.45 USD ಏನಿದೆ ಇದರಲ್ಲಿ ಸ್ಟಾಪ್ ಲಾಸ್ ಹೋಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆದರೆ. ಸೊ ಅದನ್ನು ಅಲ್ಲಿಂದ ತೊಗೊಂಡು ತಿರ್ಗಾ ಅದ್ರ ಮೇಲೆ 45 ಮೇಲೆ ಕ್ಲಿಕ್ ಮಾಡಿದ್ರೆ TP ಅಂತ ಬರುತ್ತೆ. ಸೊ TPನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಸೊ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಸೊ 1:2. ಸೊ ಈ ರೀತಿ, ರೈಟ್. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಾದಮೇಲೆ ಇಲ್ಲಿ ನೋಡ್ಬೋದು ನಿಮ್ಮದು TPನೂ SLನೂ ಮೇಲ್ಗಡೆನೇ ಸೆಟ್ ಆಗಿತ್ತು, ಸ್ಟಾಪ್ ಲಾಸು. ಆಮೇಲೆ ಕೆಳಗಡೆ ನೋಡಿದ್ರೆ ಪ್ರಾಫಿಟ್, ಟ್ರಿಗರ್ ಪ್ರಾಫಿಟ್. ಸೊ ಅದು ಕೂಡ ಇದರಲ್ಲಿ ಸೆಟ್ ಆಯಿತು. ಬಟ್ ಇವಾಗ ಏನಿದೆ, ಯಾವುದೂ ಟೆನ್ಷನ್ ಇರೋಲ್ಲ. ಒಂದು ವೇಳೆ ಮೇಲ್ಗಡೆ ನಿಮ್ಮ ಅನಾಲಿಸಿಸ್ ನಿಮ್ಮ ಅಪೋಸಿಟ್ ಹೋದರೂ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಈ ಕಡೆಗೆ ಬಂದರೆ ಟಾರ್ಗೆಟ್ ಬರುತ್ತೆ. ಸೊ ದ್ಯಾಟ್ಸ್ ಹೌ ಏನಿದೆ, ನೀವು ಒಂದು ಚಾರ್ಟಲ್ಲಿ ಇವಾಗ ಈಸಿಯಾಗಿಯೇ ಟಾಪ್ ಲಾಸ್, ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ ಏನಿದೆ ಈಸಿಯಾಗಿ ಸೆಟ್ನ ಮಾಡ್ಬೋದು ಗೈಸ್. ಓಕೆ. ಸೊ ಈ ರೀತಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ನೀವು ಸ್ಟಾರ್ಟಿಂಗಲ್ಲಿ ಲರ್ನರ್ಸ್ ಎಲ್ಲ ಇದ್ದರೆ, ಲರ್ನರ್ಸ್ಗೆ ಫಸ್ಟು ಇದನ್ನು ಫಿಕ್ಸ್ ಮಾಡಬೇಕು. ಟ್ರೇಡ್ ತೊಗೊಂಡಾದ ತಕ್ಷಣ ಫಸ್ಟ್ ಇದನ್ನು ಫಿಕ್ಸ್ ಮಾಡಿ. ಇಲ್ಲ ಅಂತಂದರೆ 0 ಹೋಗುತ್ತೆ ಅದು. ಮತ್ತು ಅದಾದಮೇಲೆ 10%ಗಿಂತ ಜಾಸ್ತಿ ಇದರಲ್ಲಿ ಲ್ಯಾವ್ರೇಜನ್ನು ತೊಗೊಳಕ್ಕೆ ಹೋಗ್ಬೇಡಿ, ರೈಟ್. ಮ್ಯಾಕ್ಸಿಮಮ್ 10%, ಅದ್ರ ಮೇಲೆ ಲ್ಯಾವ್ರೇಜ್ ತೊಗೊಂಡ್ರೆ ನಿಮ್ಮ ಅಕೌಂಟು 2 ದಿವಸದಲ್ಲಿ ಖಾಲಿಯಾಗಿ ಹೋಗುತ್ತೆ, ರೈಟ್. ಸೊ ಅದೇ ಕಾರಣಕ್ಕಾಗಿ ಏನಿದೆ ಅಂತಂದರೆ, ಜಸ್ಟು ನೀವು ಪೊಸಿಷನ್ ಕ್ರಿಯೇಟ್ ಮಾಡಿದ ತಕ್ಷಣ ಏನಿದೆ, ಸ್ಟಾಪ್ ಲಾಸ್ ಸೆಟ್ ಮಾಡಿ. ಅದಾದಮೇಲೆ ಟಾರ್ಗೆಟ್ ನೀವು ಸೆಟ್ ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ, ನೀವು ಟ್ರೇಲ್ ಮಾಡ್ಬೋದು. ಅದನ್ನು ನೀವು ಕೆಳಗಡೆ ತೊಗೊಂಡು ಟ್ರೇಲ್ ಕೂಡ ಮಾಡ್ಬೋದು. ಅದ್ರ ಮೇಲೆ ತಿರ್ಗಾ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ಟಾಪ್ ಲಾಸ್ ಮೇಲೆ, ತಿರ್ಗಾ TP ಟಾರ್ಗೆಟ್ ಮೇಲೆ. ಸೊ ನೀವು ಅದನ್ನು ಕೆಳಗಡೆ ಕೂಡ ಇಡ್ಬೋದು, ಏನು ತೊಂದರೆ ಇಲ್ಲ, ರೈಟ್. ಸೊ ಬಟ್ ಆದರೆ SL ಏನಿದೆ ಅದನ್ನು ನೀವು ಫಿಕ್ಸ್ ಮಾಡಬೇಕು ಫಸ್ಟು. ಸೊ ಫಿಕ್ಸ್ ಮಾಡಿ ಅದನ್ನು ಮತ್ತೆ ಚಾರ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಅದು ಒಂದು ಹಿಟ್ ಆದರೆ ಹಿಟ್ ಆಗಲಿ, ಇಲ್ಲ ಅಂತಂದರೆ ನಿಮಗೆ ಟಾರ್ಗೆಟ್ ಬಂದರೆ ಟಾರ್ಗೆಟ್ ಬರಲಿ, ರೈಟ್. ಸೊ ಈ ರೀತಿಯಾಗಿ ಕನ್ಸಿಸ್ಟೆಂಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ವಿತಿನ್ 6-7 ಮಂತ್ಸಲ್ಲಿ ನೀವು ಪ್ರೋ ಟ್ರೇಡರ್ ಆಗೋದನ್ನು ಯಾರೂ ನಿಲ್ಲಿಸೋದಿಲ್ಲ ಗೈಸ್. ಓಕೆ. ಸೊ ನಿಮಗೆ ಅಕೌಂಟ್ ಓಪನ್ ಮಾಡ್ಕೋಬೇಕು ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇನ್ನು ರೆಫರಲ್ ಕೋಡು ಸ್ಕ್ರೀನ್ ಮೇಲೆ ಇರುತ್ತೆ. ರೆಫರಲ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಯೂಸನ್ನ ಮಾಡ್ಬೋದು. ನಾನು ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ನಿಮಗೆ 10% ಡಿಸ್ಕೌಂಟ್ ಕೂಡ ಅದರಲ್ಲಿ ಸಿಗುತ್ತೆ ಗೈಸ್. ಓಕೆ. ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಹಿಟ್ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್.